ನೀವೇನಾದ್ರೂ ಡಿಯೋಡ್ರೆಂಟ್ ಯೂಸ್ ಮಾಡ್ತಾ ಇದ್ರೆ ಇವತ್ತೇ ನಿಲ್ಸಿ. ಈ ಊರ್ನಾಗೆ ಸೆಂಟ್ ಹಾಕೊಳ್ಳೋ ಬಡ್ಡಿ ಮಗ ನೀನ್ ಒಬ್ನೇ. ಅದ್ರಲ್ಲೂ ನೀವೇನಾದ್ರೂ ಈ ಸೆಕೆಂಡ್ ಟೈಪ್ ಆಫ್ ಡಿಯೋಡ್ರೆಂಟ್ ಯೂಸ್ ಮಾಡ್ತಾ ಇದ್ರೆ ನೀವು ಈ ವಿಡಿಯೋ ನೋಡ್ಲೇಬೇಕು. ಡಿಯೋಡ್ರೆಂಟ್ ಅಲ್ಲಿ 2 ತರ ಇದೆ. ಮೊದಲನೇದು ಬಂದು ಸ್ವೆಟ್ ಕಾಸಿಂಗ್ ಬ್ಯಾಕ್ಟೀರಿಯಾಸ್ ನ ಕೊಂದು ಬಾಡಿಗೆ ಫ್ರೆಶ್ ಫ್ರೇಗ್ರೆನ್ಸ್ ನ ಕೊಡುತ್ತೆ. 2ನೇ ಟೈಪ್ ಆಫ್ ಡಿಯೋಡ್ರೆಂಟ್ ಬಂದು ಬ್ಯಾಕ್ಟೀರಿಯಾಸ್ ನ ಕೊಲ್ಲುತ್ತೆ, ಫ್ರೆಶ್ ಫ್ರೇಗ್ರೆನ್ಸ್ ನ ಕೊಡುತ್ತೆ, ಬಟ್ ಆಲ್ಸೋ ಸ್ವೆಟ್ ಪೋರ್ಸ್ ನ ಬ್ಲಾಕ್ ಮಾಡುತ್ತೆ. ನೀವೇನಾದ್ರೂ ಈ ಸೆಕೆಂಡ್ ಟೈಪ್ ಆಫ್ ಡಿಯೋಡ್ರೆಂಟ್ ನ ಯೂಸ್ ಮಾಡ್ತಾ ಇದ್ರೆ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಇದು ಒಂದ್ಸತಿ ಸ್ವೆಟ್ ಪೋರ್ಸ್ ನ ಬ್ಲಾಕ್ ಮಾಡಿದ್ರೆ ಸ್ವೆಟ್ ಹೊರಗಡೆ ಬರ್ದಿರಾ ಒಳಗಡೆನೆ ಬ್ಲಾಕ್ ಆಗಿ ಇನ್ಫೆಕ್ಷನ್ ಫಾರ್ಮ್ ಆಗ್ಬೋದು. ಇದರಿಂದ ಲಂಪ್ಸ್ ಫಾರ್ಮ್ ಆಗ್ಬೋದು, ಸ್ಕಿನ್ ರ್ಯಾಶಸ್, ಅಲರ್ಜಿ ಫಾರ್ಮ್ ಆಗ್ಬೋದು, ಅಥವಾ ಹೈಡ್ರಾಡೆಂಟಿ ಸುಪ್ರಟಿವಾ ಅನ್ನುವಂತಹ ಸೀರಿಯಸ್ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಫಾರ್ಮ್ ಆಗ್ಬೋದು. ಇದಷ್ಟೇ ಅಲ್ದಿರ ಡಿಯೋಡ್ರೆಂಟ್ ಅಲ್ಲಿ ಫ್ಯಾರಾಬಿನ್, ಥ್ಯಾಲಿಟಿಸ್, ಅಲ್ಯೂಮಿನಿಯಂ ಕಾಂಪೌಂಡ್ಸ್ ಇರುತ್ತೆ, ಮತ್ತೆ ಸಿಂಥೆಟಿಕ್ ಫ್ರೇಗ್ರೆನ್ಸ್ ನ ಯೂಸ್ ಮಾಡೋದ್ರಿಂದ ಸ್ಕಿನ್ಗೆ ಇದರಿಂದ ನಮಗೆ ರ್ಯಾಶಸ್ ಆಗುತ್ತೆ, ಅಲರ್ಜಿ ಆಗುತ್ತೆ. ಮತ್ತೆ ಇದನ್ನ ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಹಾರ್ಮೋನ್ಸ್ ಅಫೆಕ್ಟ್ ಆಗುತ್ತೆ, ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಮಕ್ಕಳು ಆಗದೆ ಇರುವಂತಹ ಚಾನ್ಸಸ್ ಕೂಡ ಫ್ಯೂಚರ್ ನಲ್ಲಿ ಇದರಿಂದ ಬರ್ಬೋದು. ಹಾಗಾದ್ರೆ ಏನ್ ಮಾಡೋದು ಅಂತ ಕೇಳಿದ್ರೆ ಇದಕ್ಕೆ ಸಾಕಷ್ಟು ಸೇಫರ್ ಆಪ್ಷನ್ಸ್ ಇದೆ. ಕೆಲವೊಂದು ಅಲ್ಯೂಮ್ ಸ್ಟೋನ್ಸ್ ಆಗ್ಬೋದು, ಬೇಕಿಂಗ್ ಸೋಡಾ, ಅಥವಾ ಡೈಲ್ಯೂಟ್ ಆಗಿ ಮಾಡಿರುವಂತಹ ಆಪಲ್ ಸೈಡರ್ ವಿನೆಗರ್ ನ ಯೂಸ್ ಮಾಡ್ಬೋದು, ಅಥವಾ ಸಾಕಷ್ಟು ನ್ಯಾಚುರಲ್ ವೇನಲ್ಲಿ ಸೋರ್ಸ್ ಮಾಡಿರುವಂತಹ ಡಿಯೋಡ್ರೆಂಟ್ಸ್ ಇರುತ್ತೆ, ಅಥವಾ ಬಾಡಿ ಸ್ಪ್ರೇಸ್ ಇರುತ್ತೆ. ನೀವು ಇದನ್ನ ಯೂಸ್ ಮಾಡಿ ಬೆವರು ವಾಸನೆನ ನೀವು ತಡಿಬಹುದು. ಸ್ವೆಟಿಂಗ್ ಅನ್ನೋದು ಒಂದು ನ್ಯಾಚುರಲ್ ಪ್ರೋಸೆಸ್, ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ ಆಗಲ್ಲ. ಬಟ್ ಅದರಿಂದ ಬರುವಂತಹ ಆರ್ಡರ್ ನ ನಾವು ಕಂಟ್ರೋಲ್ ಮಾಡಿದ್ರೆ ಬೆಟರ್ ಅಂತ ನಂಗೆ ಅನ್ಸುತ್ತೆ. ಡಿಯೋಡ್ರೆಂಟ್ ನ ಅಥವಾ ಬಾಡಿ ಸ್ಪ್ರೇಸ್ ನ ಯೂಸ್ ಮಾಡೋ ನಿಮ್ ಫ್ರೆಂಡ್ಸ್ಗೆ ಈ ವಿಡಿಯೋನ ತಪ್ಪದಿರ ಶೇರ್ ಮಾಡಿ.